ಮೊನ್ನೆಯಷ್ಟೇ ಪವಿತ್ರ ಗೌಡ ಗೆಳತಿ ಆಪ್ತೆ ಅವರೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಂಥ ಸಮತಾ ಹೋಗಿ ಭೇಟಿಯಾಗಿ ಬಂದರು ದರ್ಶನ್ ಅವರನ್ನ. ಅದು ಅಲ್ಲಿಗೆ ಏನೋ ಮುಗೀತು, ಅವರಲ್ಲಿ ಒಂದಿಷ್ಟು ಮನಸ್ತಾಪಗಳಾಯಿತು, ಅವರ ಕುಟುಂಬ ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸ್ತು ಅಂತೆಲ್ಲ ಕೇಳಿದ್ವಿ. ಬಟ್ ಅದು ಹಂಗಾಗ್ತಿಲ್ಲ, ಈಗ ಬೇರೆ ಟ್ರ್ಯಾಕಲ್ಲೇ ಹೋಗ್ತಾ ಇದೆ. ಹಾಗಿದಾಗ ಏನು ಈ ಸಮತಾ ವಿಚಾರ ಮತ್ತು ಈ ಪ್ರಕರಣ ಹೇಗೆ ತಳಕ್ ಹಾಕ್ಕೊಳ್ತಾ ಇದೆ ಇದನ್ನ ನೋಡೋಣ. A1 ಆರೋಪಿ ಪವಿತ್ರ ಗೌಡ ಆಪ್ತೆ ಸಮತಾಗೆ ಈಗ ಸಂಕಷ್ಟ ತಂದೊಡ್ಡಿದೆ. ಏನು ಸಮತಾಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ಯಾಕೆ? ದರ್ಶನ್ ಪವಿತ್ರ ಭೇಟಿಯಾದಂತಹ ರಹಸ್ಯ ಏನು? ಬಹಳ ಇಂಪಾರ್ಟೆಂಟು. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆರೋಪಿ ಒಂದೇನಿದ್ದಾರೆ ಪವಿತ್ರ ಗೌಡ ಅವರ ಆಪ್ತೆ ಸಮತಾಗೆ ಈಗ ಸಂಕಷ್ಟ. ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ಯಾಕೆ? ದರ್ಶನ್ ಪವಿತ್ರ ಭೇಟಿಯಾದ ರಹಸ್ಯ ಏನು, ಅಂದ್ರೆ ಸಮತಾ ಅವರು ಭೇಟಿಯಾದಂತಹ ರಹಸ್ಯ ಏನು, ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದರ್ಶನ್ ಪವಿತ್ರ ಭೇಟಿ ಆಗೋದಲ್ಲ, ಪವಿತ್ರ ಈಗ ಒಳಗಡೆಗಿದ್ದಾರೆ, ಭೇಟಿ ಆಗೋಕೆ ಅವಕಾಶನೇ ಇಲ್ಲ. ಅಲ್ಲಿ ಸಮತಾ ಭೇಟಿ ಆಗೋದದು. ದರ್ಶನ್ ಅವರನ್ನ ಸಮತಾ ಹೋಗಿ ಭೇಟಿ ಆಗಿದ್ದಕ್ಕೆ ಇದು ನೋಡಬೇಕು. ದರ್ಶನ್ ಮತ್ತು ಸಮತಾ ಭೇಟಿಯಾದ ರಹಸ್ಯ ಏನು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ಸು. ನೋಟಿಸ್ ಕೊಡೋಕೆ ಕಾರಣ ಏನು ಹಾಗಿದ್ದಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಚಿತ್ರದುರ್ಗದ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವಂತಹ ಪ್ರಕರಣದಲ್ಲಿ ಆರೋಪಿ ಒಂದು ಪವಿತ್ರ ಗೌಡ ಅವರ ಆಪ್ತೆ ಸಮತಾಗೆ ಈಗ ಸಂಕಷ್ಟ ಎದುರಾಗಿದೆ. ಸಮತಾಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿರೋದು ಯಾಕೆ? ದರ್ಶನ್ ಮತ್ತು ಸಮತಾ ಭೇಟಿ ಆದಂತಹ ರಹಸ್ಯ ಏನು ಅನ್ನುವಂಥದ್ರ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಸ್ಟೋರಿಯನ್ನ ನಿಮಗೆ ಪಬ್ಲಿಕ್ ಟಿವಿಯಲ್ಲಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಯಾರು ಈ ಸಮತಾ ಮತ್ತೆ ದರ್ಶನ್ ಅವರನ್ನ ಹೋಗಿ ಭೇಟಿಯಾದ್ರು ಯಾಕೆ? ಭೇಟಿಯಾದ ನಂತರ ಅವರಿಗೆ ನೋಟಿಸ್ ಕೊಡುವಂಥ ಪರಿಸ್ಥಿತಿ ಯಾಕೆ ಬಂತು? ನೋಟಿಸ್ ಕೊಟ್ಟ ನಂತರ ಈಗ ಹಲವು ವಿಚಾರಗಳು ಬರ್ತಾ ಇರುವಂಥದ್ದು ಏನು? ಇವೆಲ್ಲವೂ ಕೂಡ ಈಗ ಒಂದಾದ ನಂತರ ಒಂದು ಈ ಪ್ರಕರಣದಲ್ಲಿ ಆಚೆ ಬರ್ತಾ ಇದೆ. ರೇಣುಕಾ ಸ್ವಾಮಿಯ ಹತ್ಯೆ ಆದ ನಂತರ ಆಗಿರುವಂಥ ಬೆಳವಣಿಗೆ. ಪವಿತ್ರ ಗೌಡ ಸ್ನೇಹಿತೆ, ಬಿಸ್ನೆಸ್ ಪಾರ್ಟ್ನರ್ ಆಗಿರುವಂತಹ ಸಮತಾ ಮೊನ್ನೆ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡಿದ್ರು. ಇದು ಈಗ ಪೊಲೀಸರಿಗೆ ಕುತೂಹಲವನ್ನ ಕೆರಳಿಸಿದೆ. ಶನಿವಾರ ಪವಿತ್ರ, ಸೋಮವಾರ ದರ್ಶನ್ ಅವರನ್ನ ಭೇಟಿಯಾಗಿದ್ರು ಸಮತಾ. 2 ದಿನದಲ್ಲಿ ಇಬ್ಬರನ್ನ ಭೇಟಿ ಮಾಡಿದ ಹಿಂದಿನ ರಹಸ್ಯವೇನು? ಜೈಲಿನಲ್ಲಿ ಮೀಟಿಂಗ್ ಮಾಡಿ ಮಾತನಾಡಿದ್ದಾದ್ರೂ ಯಾವ ವಿಷಯದ ಬಗ್ಗೆ? ದರ್ಶನ್ ಪವಿತ್ರಾಗೆ ಸಮತಾ ನೀಡಿದಂತಹ ಮೆಸೇಜ್, ಸಂದೇಶ ಏನು? ಪೊಲೀಸರಿಗೆ ಶುರುವಾಗಿದೆ ಬಹುದೊಡ್ಡ ಅನುಮಾನ. ಹಾಗಾಗಿಯೇ ಸಮತಾ ಅವರಿಗೆ ನೋಟಿಸನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ರೇಣುಕಾ ಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮತಾಗೆ ಏನೆಲ್ಲ ಗೊತ್ತಿತ್ತು, ಯಾವೆಲ್ಲ ವಿಚಾರ ಗೊತ್ತಿತ್ತು, ಎಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಮತಾ ಹೇಳಿ ಕೇಳಿ ಪವಿತ್ರ ಗೌಡ ಅವರ ಆಪ್ತೆ, ಸ್ನೇಹಿತೆ, ದರ್ಶನ್ ಜೊತೆಗೂ ಕೂಡ ಕಾಂಟ್ಯಾಕ್ಟ್ ಇತ್ತು. ಪವಿತ್ರ ಗೌಡ ಅವರ ಬಿಸ್ನೆಸ್ ಪಾರ್ಟ್ನರ್ ಕೂಡ ಹೌದು. ಯಾವಾಗ ರೇಣುಕಾ ಸ್ವಾಮಿ ಹತ್ಯೆ ಆಗಿತ್ತೋ ಹತ್ಯೆಯಾದ ಮರುದಿನವೇ ಸಮತಾ ಪವಿತ್ರ ಗೌಡ ಅವರ ನಿವಾಸಕ್ಕೆ ಹೋಗಿರ್ತಾರೆ. ಸುಮಾರು 1.5-2 ಗಂಟೆಗಳ ಕಾಲ ಅವರು ಅವ್ರ ಮನೆಯಲ್ಲಿ ಚರ್ಚೆ ಮಾಡಿರೋದಕ್ಕೆ CCTV ಫುಟೇಜ್ಗಳು ಸಿಕ್ಕಿವೆ. ಹಾಗಾಗಿಯೇ ಎಲ್ಲ ಬೆಳವಣಿಗೆಗಳ ನಡುವೆ ಸಮತಾ ದರ್ಶನ್ ಮತ್ತು ಪವಿತ್ರ ಗೌಡ ಅವರನ್ನು ಭೇಟಿಯಾಗಿದ್ದಾರೆ. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಮುಂದುವರೆದಿದೆ. ಹಾಗಾದರೆ ಸಮತಾಗೆ ಟೆನ್ಷನ್ ಯಾಕೆ? ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆಯ ಬಳಿಕ ಪವಿತ್ರ ಮತ್ತು ಸಮತಾ ನಡುವೆ ಫೋನ್ ಸಂಭಾಷಣೆಯಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆ ಫೋನ್ ಸಂಭಾಷಣೆಯಲ್ಲಿ ರೇಣುಕಾ ಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮತಾ ಜೊತೆಗೆ ಚರ್ಚೆ ಆಗಿತ್ತಾ? ಕೊಲೆಯಾದ ಮರುದಿನ RR ನಗರದ ಪವಿತ್ರ ನಿವಾಸಕ್ಕೆ ಸಮತಾ ಭೇಟಿ ಕೊಟ್ಟಿರ್ತಾರೆ. 1.5 ಗಂಟೆಗಳ ಕಾಲ ಒಂದು ಗಹನವಾದಂತಹ ಚರ್ಚೆ ಇಬ್ಬರ ನಡುವೆ ಆಗಿದೆ. ಇಲ್ಲೂ ಕೂಡ ಕೊಲೆಯನ್ನು ಮುಚ್ಚಿ ಹಾಕಲಿಕ್ಕೆ ಬೇಕಾದಂತಹ ಪ್ರಯತ್ನ ಆಗಿತ್ತಾ? ಆ ಪ್ರಯತ್ನದಲ್ಲಿ ಸಮತಾ ಭಾಗಿಯಾಗಿದ್ರಾ ಅನ್ನುವಂತಹ ಅನುಮಾನ ಪೊಲೀಸರಿಗಿದೆ. ಜೈಲಿನಲ್ಲಿ ಪವಿತ್ರ ಸಮತಾ ಭೇಟಿಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು. A9 ಧನರಾಜ್ ಇದಾನಲ್ಲ, ಆತನಿಗೆ ಸಮತಾ ಹಣ ಕೊಟ್ಟಿರುವಂತಹ ಪತ್ತೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ಆ್ಯಂಗಲ್ನಲ್ಲೂ ಕೂಡ ಪೊಲೀಸರು ಈಗ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇರುವಂಥದ್ದು. ದರ್ಶನ್ ಪವಿತ್ರ ಜೊತೆಗೆ ನಿರಂತರ ಸಂಭಾಷಣೆಯ ಕಾಲ್ ರೆಕಾರ್ಡ್ ಮಾಹಿತಿ ಸಿಕ್ಕಿದೆ.
ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡಿಲಿಕ್ಕೆ ಸಮತಾಗೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ಸೋಮವಾರ ವಿಚಾರಣೆಗೆ ಹಾಜರಾಗುವುದಾಗಿ ಪೊಲೀಸರಿಗೆ ಸಮತಾ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಮನವಿಯನ್ನು ಈಗಾಗಲೇ ಎಕ್ಸೆಪ್ಟ್ ಕೂಡ ಪೊಲೀಸರು ಮಾಡಿದ್ದಾರೆ. ಹಾಗಾಗಿ ಬಹುತೇಕ ವಿಚಾರಣೆಗೆ ಸೋಮವಾರ ಸಮತಾ ಹಾಜರಾಗ್ತಾರೆ. ಸಮತಾ ವಿಚಾರಣೆಗೆ ಹಾಜರಾದ ನಂತರ ಈ ಪ್ರಕರಣದಲ್ಲೇ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕಂತೂ ಕಾರಣವಾಗುತ್ತೆ. ಕೇವಲ ಹೇಳಿಕೆಗೆ ಮಾತ್ರ ಈ ತನಿಖೆ ಸೀಮಿತವಾಗುತ್ತಾ, ಅಥವಾ ಈ ರೇಣುಕಾಸ್ವಾಮಿ ಹತ್ಯೆಯನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ, ಅದರಲ್ಲೇನಾದರೂ ಸಮತಾ ಭಾಗಿಯಾಗಿದ್ರ, ಆ ಆ್ಯಂಗಲ್ನಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇರುವಂತಹದ್ದು ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಈಗಾಗಲೇ ಈ ಪ್ರಕರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀವಿ. ಸಾಲು ಸಾಲು ಜನರಿಗೆ ನೋಟಿಸ್ ಕೊಡುವಂತಹ ಕೆಲಸ ಆಗ್ತಾ ಇದೆ. ಮತ್ತೆ ಈಗ ಸಮತಾ ಅವರ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಕೇವಲ ದರ್ಶನ್ ಪವಿತ್ರ ಗೌಡ ಅವರನ್ನ ಭೇಟಿಯಾಗಿದ್ರು ಅನ್ನುವಂತಹ ಕಾರಣಕ್ಕೆ ನೋಟಿಸನ್ನು ಕೊಡಲಾಗಿದೆಯಾ? ಯಾವ ಕಾರಣಕ್ಕಾಗಿ ನೋಟಿಸ್ ಕೊಟ್ಟಿದ್ದಾರೆ? ಜೊತೆಗೆ ಅವರ ಹೇಳಿಕೆ, ಅವರ ತನಿಖೆ ಈ ಪ್ರಕರಣದಲ್ಲಿ ಯಾವ ರೀತಿಯ ಟ್ವಿಸ್ಟ್ ಅನ್ನು ಕೊಡಬಹುದು ಅಂತ? ಖಂಡಿತವಾಗಿಯೂ ಪ್ರೇಮ್, ಯಾಕೆಂದರೆ ಪ್ರಮುಖವಾಗಿ ಸಮತಾ ಮತ್ತು ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಭೇಟಿ, ಈ ಮೂರು ಜನರ ಭೇಟಿಯ ವಿಚಾರವಾಗಿ ತಿಳ್ಕೊಳ್ಬೇಕು ಅಂತೇಳಿ ಪೊಲೀಸರು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಸಮತಾ ಅವರಿಗೆ ಅವ್ರ ಮೇಲೆ ಇರುವಂಥ ಒಂದು ಆರೋಪ ಧನರಾಜ್, ಅಂದರೆ ಈ ಪ್ರಕರಣದ 9ನೇ ಆರೋಪಿ ಧನರಾಜ್ ಏನಿದೆ, ಧನರಾಜ್ಗೆ 3,000 ಹಣವನ್ನು ಕೊಟ್ಟಿದ್ರು. ಅದು ತಮ್ಮ ಗೂಗಲ್ ಪೇನ ಮೂಲಕ ಹತ್ಯೆ ಆದ ಬಳಿಕ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಜೊತೆಗೆ ಧನರಾಜ್ ಯಾವುದೇ ರೀತಿಯ ಅಫಿಷಿಯಲ್ ಅಕೌಂಟನ್ನು ಎಲ್ಲೂ ಕೂಡ ಮೇಂಟೈನ್ ಮಾಡ್ತಿರ್ಲಿಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಸಿಗ್ತಿರ್ಲಿಲ್ಲ. ಯಾಕೆಂದರೆ ಆತ ಎಲ್ಲ ಆರೋಪಿಗಳು ಬಂಧನ ಆಗಿ 10 ದಿನಗಳ ಬಳಿಕ ಆತ ಬಂಧನಕ್ಕೆ ಒಳಗಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಆತನಿಗೆ ಶೆಲ್ಟರನ್ನು ಕೊಟ್ಟಂಥವ್ರು ಯಾರು, ಆತನಿಗೆ ಹಣಕಾಸನ್ನು ಒದಗಿಸ್ಕೊಟ್ಟಂಥವ್ರು ಯಾರು, ಮತ್ತು ಆತ ಶರಣಾಗತರಾಗಬೇಕು ಅಂತೇಳಿ ಪ್ಲಾನನ್ನು ಮಾಡಿದಂಥವ್ರು ಯಾರು, ಇದೆಲ್ಲದ್ರ ಬಗ್ಗೆಯೂ ಕೂಡ ಒಂದಷ್ಟು ತಿಳ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು ಪೊಲೀಸರು. ಜೊತೆಗೆ ಇನ್ನೊಂದು ಹತ್ಯೆ ಶನಿವಾರ ಸರಿಸುಮಾರು ರಾತ್ರಿ ಆಗುತ್ತೆ. ಅದಾದ ನಂತರ ಭಾನುವಾರದ ಸಂದರ್ಭದಲ್ಲಿ ಸಮತಾ ಮತ್ತು ಪವಿತ್ರ ಗೌಡ ಅವರ ಮನೆಯಲ್ಲಿ ಸಾಕಷ್ಟು ಹೊತ್ತುಗಳ ಕಾಲ ಚರ್ಚೆಯನ್ನು ಮಾಡ್ತಾರೆ. ಜೊತೆಗೆ ಯಾವ ವಿಚಾರಕ್ಕಾಗಿ ಅವರು ಮಾತುಕತೆಯನ್ನು ಮಾಡಿದ್ರು ಅಂತ ಹೇಳಿ. ಯಾಕೆಂದರೆ ಸಮತಾ ಮತ್ತು ಪವಿತ್ರ ಗೌಡ ಏನು ಹೊಸದಾಗಿ ಸ್ನೇಹಿತರೆಲ್ಲ, ಸಾಕಷ್ಟು ವರ್ಷಗಳಿಂದ ಸ್ನೇಹಿತರಾಗಿದ್ರು. ಅವರು ಮನೆಗೆ ಬರುವಂಥದ್ದೇ ತಪ್ಪು ಅಂತೇಳಿ ಇಲ್ಲಿ ಹೇಳಲಿಕ್ಕಾಗಲ್ಲ. ಆದರೆ ಆ ಸಂದರ್ಭದಲ್ಲಿ ಯಾವ ರೀತಿಯ ಮಾತುಕತೆಗಳನ್ನು ನಡೀತು, ಜೊತೆಗೆ ಯಾಕೆಂದರೆ ಒಬ್ಬ ಕೊಲೆ ಆರೋಪಿಯ ಜೊತೆಯಲ್ಲಿ ಏನಾದರೂ ಬೇರೆ ವಿಚಾರಗಳನ್ನು ಚರ್ಚೆ ಮಾಡಲಾಯ್ತಾ, ಏನಾದರೂ ಮಾಹಿತಿಗಳು ಹೊರಬರುವಂಥ ಪ್ರಯತ್ನಗಳೇನಾದರೂ ಇತ್ತಾ, ನಿಮ್ಮ ಜೊತೆಯಲ್ಲಿ ಪವಿತ್ರ ಗೌಡ ಏನಾದರೂ ಹೇಳ್ಕೊಂಡಿದ್ರ, ಈ ರೀತಿಯ ಒಂದಷ್ಟು ಅಂಶಗಳನ್ನು ತಿಳ್ಕೊಳ್ಳೋ ಪ್ರಯತ್ನಗಳನ್ನು ಪೊಲೀಸರು ಮಾಡ್ತಾ ಇರೋಂಥದ್ದು. ಯಾಕೆಂದರೆ ಸಮತಾ ಈಗೇನು ಈ ಪ್ರಕರಣದ ಆರೋಪಿ ಏನಲ್ಲ, ಆದರೆ ಆ ಆರೋಪಿ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ದ ಹಿನ್ನೆಲೆಯಲ್ಲಿ ಅವ್ರಿಗಿರುವಂಥ ಮಾಹಿತಿಗಳೇನು, ಆ ಮಾಹಿತಿಗಳನ್ನು ಕೇಳಲಿಕ್ಕೆ ಈಗ ನೋಟಿಸನ್ನು ಕೊಟ್ಟಿರುವಂಥದ್ದು. ಅರುಣ್.